ಹಾಯ್ ಎಲ್ರಿಗೂ. ಇವತ್ತು ನಾನು ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತೀನಿ. ಉಪ್ಪಿನಕಾಯಿ ಮಾಡೋಕ್ಕೆ ನಾನು ಆಮ್ಲ ಮತ್ತು ಲೆಮನ್ ತೊಗೊಂಡಿದ್ದೀನಿ. ಆಮೇಲೆ ಇದು ಒಂದು ಪಾತ್ರೆಯಲ್ಲಿ ಸಾಸಿವೆ ಸರಿ ಫ್ರೈ ಮಾಡ್ತೀನಿ. ಆಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ ಸರಿ ಫ್ರೈ ಮಾಡಿ, ಆಮೇಲೆ ಬ್ರೌನಿಶ್ ಆಗುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಬೇಕು. ಆಮೇಲೆ ಪುಡಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಅದು ಆಮ್ಲ ಕಟ್ ಮಾಡಿದ್ದು ಮತ್ತು ಲೆಮನ್ ಕಟ್ ಮಾಡಿದ್ದು ಹಾಕಿ ಅದ್ರ ಮೇಲೆ ಉಪ್ಪು ಮತ್ತು ಗ್ರೈಂಡ್ ಮಾಡಿದ್ದು ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಹಾಕಿ, ನಿಮ್ಗೆ ಎಷ್ಟು ಸ್ಪೈಸಿ ಬೇಕೋ ಅದ್ರ ಪ್ರಕಾರ ಚಿಲ್ಲಿ ಪೌಡರ್ ಹಾಕಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ. ಆಮೇಲೆ ನಾನು ಬೆಲ್ಲ ಹಾಕಿದ್ದೀನಿ. ನನಗೆ ಹುಳಿ, ಖಾರ, ಉಪ್ಪು, ಸ್ವೀಟ್ ಎಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಫುಲ್ ಗ್ರೈಂಡ್ ಮಾಡಿಬಿಡಿ, ಸ್ವಲ್ಪ ಗ್ರೈಂಡ್ ಮಾಡಿ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಗಿಡಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಗ್ರೈಂಡ್ ಮಾಡಿದ್ದು ಹಾಕಿ, ಆಮೇಲೆ ಸ್ವಲ್ಪ ತಾದ್ಮೇಲೆ ಕರಿಬೇವು ಹಾಕಿ ಅದನ್ನು ಸರಿ ಕಲಸಿ ಆಮೇಲೆ ಇದು ತುಂಬ ಬಿಸಿ ಆದಮೇಲೆ ಇದನ್ನು ಅದ್ರ ಮೇಲೆ ಹಾಕಿ ಬಿಸಿ ಹಾಕಿ ಆಮೇಲೆ ಸರಿ ಕಲಿಸ್ಬೇಕು. ಕಲಿಸಿದ ಮೇಲೆ ಪಿಕ್ಕಲ್ ರೆಡಿ.